ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದರೊಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ?
ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಅಸಂಖ್ಯಾತ ಹೋರಾಟಗಾರರ ತ್ಯಾಗ ಬಲಿದಾನದ ಫಲವಾಗಿ ಭಾರತ ಸ್ವತಂತ್ರ ಪಡೆದಿದ್ದು 2047ಕ್ಕೆ ಶತಮಾನೋತ್ಸವ ಆಚರಿಸಲಿದ್ದು, ಈ ಹೊತ್ತಿಗೆ ದೇಶ ಸಾಕ್ಷರತೆ ಪ್ರಮಾಣವನ್ನು 100% ಹೆಚ್ಚಿಸಬೇಕಿದೆ ಎಂದು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಕರೆ ನೀಡಿದರು. ಗುಲ್ಬರ್ಗ ವಿಶ್ವವಿದ್ಯಾಲಯದ ಡಾಕ್ಟರ್ BR ಅಂಬೇಡ್ಕರ್ ಸಭಾಂಗಣದಲ್ಲಿ ಜರುಗಿದ ವಿವಿಯ 42ನೇ ವಾರ್ಷಿಕ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪ್ರಸ್ತುತ ದೇಶದಲ್ಲಿ ಪುರುಷರು 75% ಸಾಕ್ಷರತೆ ಹೊಂದಿದ್ರೆ ಮಹಿಳೆಯರಲ್ಲಿ ಇದರ ಪ್ರಮಾಣ ಇನ್ನೂ ಕಡಿಮೆ ಇದೆ. ಶಿಕ್ಷಣದಿಂದ ಮಾತ್ರ ಯಶಸ್ಸು ಸಾಧ್ಯವಿದ್ದು, ಹೀಗಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕಿದೆ ಎಂದರು. ताकि ये सम्मान आपका बरकरार बना रहे, आप इस सम्मान को एक भार के रूप में स्वीकार करें और आगे बढ़े, ताकि आने वाली पीढ़ी भी आपको याद करती रहे। आज विद्यार्थियों को उपाधि प्राप्त हुई है, उन सभी विद्यार्थियों को मैं बधाई और शुभकामनाएं देता हूँ। आप भारत के भविष्य हैं, भारत के कर्णधार हैं। आपके उज्जवल भविष्य की कामना करता हूं और विश्वास करता हूं कि जो शिक्षा आपने प्राप्त की है और अपनी रुचि के विषयों को लेकर के आगे बढ़ने वाले हैं, आपको सफलता प्राप्त हो, आप सफलता प्राप्त करें। आप और हम सब जानते हैं कि सफलता की कुंजी है शिक्षा, और शिक्षा का जितना प्रचार प्रसार करो उतनी कंटक होती है। विद्या कभी चोरी नहीं हो सकती, विद्या कभी गायब नहीं हो सकती। अगर हम उसको निरंतर पढ़ते रहें और दूसरों को पढ़ाते रहें तो आपको कंटक हो जाएगी और आप महान व्यक्तित्व की ओर अग्रसर होने में सफलता प्राप्त करेंगे। हमारी शैक्षिक एवं सांस्कृतिक परंपरा अति प्राचीन है। वसुधैव कुटुंबकम की सोच हमारे देश की धारणा है और हम सारे विश्व में इस धारणा को प्रचारित करने की दिशा में प्रयास करें तो ज़्यादा अच्छा होगा। फिर हमारे यहाँ मानवीय शिक्षा दी जाए, और मानवीय शिक्षा का अर्थ है सर्वे भवन्तु सुखिनः सर्वे सन्तु निरामयाः, अर्थात सब सुखी हो और सब निरोगी हो। इस बात के लिए हम इस शिक्षा का सदुपयोग करें, ऐसा मेरा अनुरोध है। और मैं विश्वास करता हूँ कि आप इस लाइन पर जीवन भर प्रयास करते रहेंगे। शिक्षा का महत्व आज और हम सब जानते हैं। शिक्षा जीवन की सफलता का सार्थक करने वाला मार्ग है। इसका अध्ययन करने की महती आवश्यकता है। और मैं सोचता हूँ कि पुरातन काल में नालंदा, तक्षशिला आदि विश्वविद्यालय थे और भारत की ಇನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಮಾತನಾಡಿ, ಗುಲ್ಬರ್ಗ ವಿವಿ ಸೇರಿದಂತೆ ರಾಜ್ಯದ ವಿಶ್ವವಿದ್ಯಾಲಯದಲ್ಲಿನ ಖಾಲಿ ಇರುವ ಬೋಧಕ ಬೋಧಕೇತರ ಹುದ್ದೆಗಳ ಭರ್ತಿಗೆ ಈಗಾಗಲೇ ರಾಜ್ಯಪಾಲರು ಅನುಮೋದನೆ ನೀಡಿರುವುದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ಒಪ್ಪಿಗೆ ಸೂಚಿಸಿದ್ದು ಕೂಡಲೇ ಪ್ರಸ್ತಾವನೆ ಸಲ್ಲಿಸುವಂತೆ ವಿವಿ ಕುಲಪತಿಗಳಿಗೆ ತಿಳಿಸಿದರು. ಹೆಸರು ಗಳಿಸಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಿಂದ ಆ ಒಂದು ಕಾಲೇಜುಗಳನ್ನು ಬೇರ್ಪಡಿಸಿ ಹೊಸ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಆಗಿದ್ದರಿಂದ
ಇವತ್ತು ನಾವು ಹಲವಾರು ಸಮಸ್ಯೆಗಳನ್ನು ಇವತ್ತು ಕಾಣಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹುಶಃ ನನ್ನ ವೈಯಕ್ತಿಕ ಅಭಿಪ್ರಾಯ, ನಮ್ಮ ದೇಶದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಹೊರ ದೇಶದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. ಹೊರ ದೇಶಗಳ ವಿಶ್ವವಿದ್ಯಾಲಯಗಳಲ್ಲಿ ಬಹುತೇಕ ಎಲ್ಲ ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿಗಳು ಕೊಡ್ತಕ್ಕಂಥ ಹೆಚ್ಚುವರಿ ಶುಲ್ಕ ಇದೆ, ಹೆಚ್ಚು ಶುಲ್ಕ ಇದೆ. ಆ ಶುಲ್ಕದ ಮೇಲೆ ಇವತ್ತು ಆ ವಿಶ್ವವಿದ್ಯಾಲಯಗಳು ನಡೀತಾ ಇರ್ತಕ್ಕಂಥದ್ದು. ಆದರೆ ನಮ್ಮ ವಿಶ್ವವಿದ್ಯಾಲಯಗಳು ಯಾರಿವತ್ತು ಬಡವರು ಸಮಾಜದಲ್ಲಿ ಯಾರಿವತ್ತು ಅವಕಾಶದಿಂದ ವಂಚಿತರಾಗಿದ್ದಾರೆ ಅಂತ ವರ್ಗಕ್ಕೆ ಸೇರಿರ್ತಕ್ಕಂಥವರು ದುಬಾರಿ ಶುಲ್ಕವನ್ನು ಕೊಟ್ಟು ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿ ಓದಲಿಕ್ಕೆ ಸಾಧ್ಯ ಇದೆ ಇರ್ತಕ್ಕಂಥವರು ಇವತ್ತು ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಓದ್ತಾ ಇರ್ತಕ್ಕಂಥದ್ದು. ನಮಗೂ ಅವರಿಗೆ ಇರ್ತಕ್ಕಂಥ ದೊಡ್ಡ ವ್ಯತ್ಯಾಸ ಇದೆ. ಇದನ್ನು ಬಹುಶಃ ಹೆಚ್ಚು ವಿಶ್ವವಿದ್ಯಾಲಯಗಳ ಬೇಡಿಕೆಗಳು, ಅದು ರಾಜಕೀಯ ಪ್ರತಿನಿಧಿಗಳು ಅಥವಾ ಸಮಾಜದಲ್ಲಿರ್ತಕ್ಕಂಥ ಗಣ್ಯರು ಬಹುಶಃ ಈ ಮುಂದಾಲೋಚನೆ ದೂರದೃಷ್ಟಿ ಹೊಂದದೆ ಬಹುಶಃ ಏನು ಆಗ್ಬೋದು ವಿಶ್ವವಿದ್ಯಾಲಯಗಳ ಪರಿಸ್ಥಿತಿ ಅಂತಕ್ಕಂಥದ್ರ ಬಗ್ಗೆ ಆಲೋಚನೆ ಮಾಡ್ತೀರಾ. ಬಹುಶಃ ಇಂದಿನ ಎಲ್ಲ ಸರ್ಕಾರಗಳು ಮನವಿಯನ್ನು ಕೊಟ್ಟದ ಪರಿಣಾಮ ಇವತ್ತು 500ಕ್ಕಿಂತ ಹೆಚ್ಚು ಕಾಲೇಜುಗಳಿದ್ದಂಥ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಇವತ್ತು 175 ಕಾಲೇಜುಗಳು ಸಂಯೋಜನೆ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಾವು ಬಂದಿದೆ ಅಂತ ಹೇಳಿದ್ರೆ ಯಾವ ರೀತಿ ಶಿಕ್ಷಣದ ಗುಣಮಟ್ಟವನ್ನು ಕೊಡಲಿಕ್ಕೆ ಸಾಧ್ಯ ಇದೆ, ಯಾವ ರೀತಿ ಸಂಶೋಧನೆಗೆ ನಾವು ಒತ್ತು ಕೊಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ಹೆಚ್ಚಿನ ವಿಷಯಗಳನ್ನು ತಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೂ ನನ್ನ ಅನಿಸಿಕೆ, ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಗೈದ ನ್ಯಾಯವಾದಿ ಅರ್ಚನಾ ಪ್ರದೀಪ್ ತಿವಾರಿ, ಹೋರಾಟಗಾರ ಲಕ್ಷ್ಮಣ್ ದಸ್ತಿ ಹಾಗೂ ಕೃಷಿ ತಜ್ಞ ಮತ್ತು ಶಿಕ್ಷಣ ಉದ್ಯಮಿ ಲಿಂಗರಾಜ ಬಸವರಾಜಪ್ಪ ಅಪ್ಪ ಅವರಿಗೆ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಮತ್ತು ಸಮ ಕುಲಪತಿಗಳಾಗಿರುವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿದರು. ಘಟಿಕೋತ್ಸವದಲ್ಲಿ ವಿವಿಧ ಭಾಗದಲ್ಲಿ ಹೆಚ್ಚಿನ ಅಂಕ ಗಳಿಸಿದ 74 ಅಭ್ಯರ್ಥಿಗಳಿಗೆ 168 ಚಿನ್ನದ ಪದಕ ಪ್ರದಾನ ಮಾಡಲಾಯಿತು. 9 ಚಿನ್ನದ ಪದಕಗಳನ್ನು ನಗದು ಬಹುಮಾನ ರೂಪದಲ್ಲಿ ಪರಿವರ್ತಿಸಿ 14 ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ಕನ್ನಡ ಅಧ್ಯಯನ ಸಂಸ್ಥೆಯ ವಿದ್ಯಾರ್ಥಿನಿ ಆನಂದಮ್ಮ ಅವರು 13 ಚಿನ್ನದ ಪದಕ ಪಡೆದು ಘಟಿಕೋತ್ಸವದಲ್ಲಿ ಹೆಚ್ಚಿನ ಪದಕ ಪಡೆದ ವಿದ್ಯಾರ್ಥಿನಿಯಾಗಿ ಹೊರಹೊಮ್ಮಿದರು. ಈ ಸಂದರ್ಭದಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ದಯಾನಂದ ಅಕ್ಸರ್, ಘಟಿಕೋತ್ಸವದಲ್ಲಿ ವಿಶ್ವವಿದ್ಯಾಲಯದ ಕುಲಸಚಿವ ಪ್ರೊಫೆಸರ್ ರಾಜನೊಳಕರ್, ಲಕ್ಷ್ಮಣ್, ವಿತ್ತಾಧಿಕಾರಿ ಗಾಯತ್ರಿ ಸೇರಿದಂತೆ ವಿದ್ಯಾ ವಿಷಯಕ್ ಸಿಂಡಿಕೇಟ್ ಸದಸ್ಯರು, ವಿವಿಧ ನಿಕಾಯದ ಡೀನರು, ಬೋಧಕೇತರರು ಭಾಗಿಯಾಗಿದ್ದರು. ಮಾವಿನ ಗಿಡಗಳಿಗೆ ಕಾಂಡ ಕೊರಕ ಹುಳುವಿನ ಬಾಧೆ ಹೆಚ್ಚಾಗಿರುವುದರಿಂದ ಮರಗಳು ಒಣಗಿ ಹೋಗುತ್ತಿವೆ. ಮಾವಿನ ಗಿಡಗಳಿಂದ ಲಕ್ಷಾಂತರ ರೂಪಾಯಿ ಆದಾಯ ಸಂಪಾದಿಸುತ್ತಿದ್ದ ಅನ್ನದಾತ ಇದೀಗ ಕಂಗಾಲಾಗಿದ್ದಾನೆ. ಹೌದು, ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಬಿತ್ತಿದ ರೈತನಿಗೆ ಇನ್ನೇನು ಫಸಲು ಕೈಗೆ ಬರುತ್ತೋ ಎನ್ನುವಾಗಲೇ ಮಾವಿನ ಮರಕ್ಕೆ ರೋಗ ತಗುಲಿ ಬೆಳೆ ಹಾನಿಯಾಗುತ್ತಿದೆ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಯಲಕಪ್ಪಳ್ಳಿಯ ಗ್ರಾಮದ ರೈತ ಕತ್ತಲಪ್ಪ ತಿಗಡಿ ಎನ್ನುವವರು ತಮ್ಮ 3 ಎಕರೆ ಭೂಮಿಯಲ್ಲಿ 14 ವರ್ಷಗಳ ಹಿಂದೆ ತೋಟದಲ್ಲಿ 280 ಮಾವಿನ ಗಿಡಗಳನ್ನ ಹಚ್ಚಿದ್ರು. ಪ್ರತಿ ವರ್ಷ ಅದಕ್ಕೆ ಪಾಲನೆ ಪೋಷಣೆ ಮಾಡಿ ಬೆಳೆದ ಮಾವು 5-6 ವರ್ಷಗಳಿಂದ ಮಾವಿನ ಬೆಳೆ ಬೆಳೆಯೋದ್ರಿಂದ ವರ್ಷಕ್ಕೆ 4 ಲಕ್ಷ ರೂಪಾಯಿಯಷ್ಟು ಆದಾಯ ಆಗುತ್ತಿತ್ತು. ತೋಟದಲ್ಲಿ ಕೇಸರಿ, ದಸರಾ ತಳಿಯ ಮಾವು ಬೆಳೆಯುತ್ತಿದ್ದ ರೈತ ಒಣಗಿ ಹೋದ 14 ವರ್ಷದ ಮಾವು ಬೆಳೆ ವರ್ಷಕ್ಕೆ 4 ಲಕ್ಷಕ್ಕೂ ಹೆಚ್ಚು ಮಾವು ಮಾರಾಟ ಮಾಡಿ ಆದಾಯ ಸಂಪಾದಿಸುತ್ತಿದ್ರು. ಆದ್ರೆ ಇದೀಗ ಮಾವಿನ ಮರಗಳಿಗೆ ಕೀಟ ಬಾಧೆಯಿಂದ 250ಕ್ಕೂ ಹೆಚ್ಚು ಮಾವಿನ ಗಿಡಗಳು ಒಣಗಿ ಹೋಗಿದ್ದು, ಕಾಂಡ ಕೊರಕೆ ಹುಳುವಿನ ಬಾಧೆಯಿಂದ ಅನ್ನದಾತ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಮಾವಿನ ಕೊಂಬೆಗೆ ಕೊರಕೆ ಹುಳುವಿನ ಬಾಧೆ ಸಾಮಾನ್ಯವಾಗಿತ್ತು, ಅದು ಕೂಡ ಇದೀಗ ಮುಂದುವರೆದಿದ್ದು ರೈತ ಕಂಗಾಲಾಗಿದ್ದಾರೆ. ಈಗಿದು ಅಷ್ಟು ಮಾವಿನ ಗಿಡ ಒಣಗಿದಾವಲ್ಲ, ಇವು ಒಂದೇ ಸರ್ತಿ ಒಣಗ್ಯಾವ ಏನು ಒಂದು ಒಣಗ್ಯಾವ್ರಿ? ನೋಡಿ ಸರ್, ಎಲ್ಲ ಕಡೆ ಸರ್ ಒಂದೇ ಸರ್ತಿನೇ ಇದು ಪೂರಾ ಇದು ಆಗ್ಯದ ಸರ್, ಎಲ್ಲ ಒಣಗಿ ಹೋಗ್ಬಿಟ್ಟು. ಮತ್ತೆ ಕಡೆ ಈ ಕಡೆ ಸರ್, ಈ ಕಡೆ ಎಲ್ಲ ಒಣಗಿ
ಬನ್ನಿ ಸರಿ. ಎಲ್ಲ ಮಾಧ್ಯಮ ನಮಸ್ಕಾರ ಮಾಡ್ತಾ ಎಲ್ಲ ಮಾಧ್ಯಮದವರು ಇದ್ರ ಬಗ್ಗೆ ಟಿ ವಿಯಲ್ಲಿ ಬಿತ್ತರಿಸಿ ಸರ್ಕಾರಕ್ಕೆ ಇದ್ರ ಬಗ್ಗೆ ಗಮನ ತಂದು ಕೊಡಬೇಕು. ಸಂಬಂಧಪಟ್ಟ ಅಂಥ ಇಲಾಖೆಯವರಿಗೆ ಇದ್ರ ಬಗ್ಗೆ ಗಮನ ಕೊಡಿಸ್ಬೇಕು. ಎಲ್ಲ ಮಾಧ್ಯಮದವ್ರಿಗೆ ನಮಸ್ಕಾರ ಮಾಡ್ತೀವಿ. ನಾವು ಏನೂ ಇಲ್ಲ, ಇದ್ರ ಬಗ್ಗೆ ನಮ್ಗೆ ಏನಾದರೂ ಪರಿಹರಿಸ್ಕೊಡ್ಬೇಕು. ಎಲ್ಲ ಮಾಧ್ಯಮದವ್ರು ಸಪೋರ್ಟ್ ಮಾಡಿದ್ರೆ ನಮ್ಗೆ ಇದ್ರ ಬಗ್ಗೆ ಪರಿಹಾರ ಸಿಗ್ತದೆ. ಎಲ್ಲ ಮಾಧ್ಯಮದವರು ಅದಕ್ಕೆ ಬೆನ್ನು ಹತ್ತಿರ ಭೀ ಯಾವುದೇ ರೈತರ ಪರವಾಗಿ ಬಿತ್ತನೆ ಮಾಡಿದಾಗ ಅದಕ್ಕೆ ಪರಿಹರಿಸ್ಕೊಟ್ರಿ. ನಮಗಾದ್ರೂ ಭೀ ಬಡ್ರಿಗೆ ನೀವು ಪರಿಹರಿಸ್ಕೊಡ್ತು ಅಂತ ಎಲ್ಲ ಮಾಧ್ಯಮದವ್ರಿಗೆ ಧನ್ಯವಾದ. ಈ ಥರ ಕೀಟನಾಶಕ ಬಾಧೆಯಿಂದ ಈ ಥರ ಪೂರಾಗ ನಟೆ ಹೋಗಿದೆ ಸರ್. ತೋಟಗಾರಿಕೆ ಆಫೀಸರ್ ಬಂದು ಹೇಳೋದು ಸರ್ ಅವರು ಕೀಟನಾಶಕ ಬಾಧೆ ಅಂತ ಸರ್. ನಾವು ಯಾಕಂದ್ರೆ ರೈತರಿಗೂ ಸರ್ ನಾವು ಇವ್ರಿಗೆ ಕೊಡ್ತಿದ್ದೀವಿ ಸರ್, ಬಾಗುನು ಕೊಡ್ತಿದ್ದೀವಿ ಸರ್. ಅದಕ್ಕೆ ನಮ್ಗೆ 40 ರೂಪಾಯಿ ಕೆಜಿ ಹಿಡಿದ್ರು ಸರ್. ವರ್ಷಕ್ಕೆ 4 ಲಕ್ಷ ರೂಪಾಯಿ ಅದೇ ಬರ್ತದೆ ಸರ್. ಈಗ 4 ಲಕ್ಷ ರೂಪಾಯಿ ಈಗ ಸುಮಾರು ಈಗ 4 ವರ್ಷ ಸರ್. ಈಗ ನಾವು ತಗೋಬೇಕು, ಈಗ ಮತ್ತೆ ಬೆಳೆಸ್ಬೇಕು, ಇದು ಮಾಡ್ಬೇಕು. ಇದು ಐದು ಬೆಳೆ ಟೈಮಿನಾಗ ಇಂಥ ನಮ್ಮ ಸಂಬಂಧಪಟ್ಟಂಥ ಗ್ರಾಮ ಲೇಖಕ ಅಧಿಕಾರಿಗಳು ಬಂದು ಕೇಸಿ ಇದು ಇನ್ಸ್ಪೆಕ್ಷನ್ ಮಾಡಿದಾಗ ತೋಟಗಾರಿಕೆ ಆಫೀಸರ್ ಅಂದರು ಇದು ಕೀಟ ಬಾಧೆ ತೋಟಗಾರಿಕೆ ಆಫೀಸರ್ ಅವರು ಬಂದರು. ತೋಟಗಾರಿಕೆ ಆಫೀಸರ್ ಬಂದು ಕೇಸಿ ಇದು ಇನ್ಸ್ಪೆಕ್ಷನ್ ಮಾಡಿದಾಗ ಗ್ರಾಮ ಲೇಖಕ ಅಧಿಕಾರಿಗಳು ಮತ್ತು ತೋಟಗಾರಿಕೆ ಇಲಾಖೆ ಆಫೀಸರ್ ಬಂದು ಕೇಸಿ 90% ಈ ಬೆಳೆ ಇದು ಏನಾಗ್ಯದ ಅಂದ್ರೆ ಕೀಟ ಬಾಧೆಲಿಂದ ಹೋಗಿ ಅಂತ ಹೇಳ್ಯಾರ. ಇದು 250 ಗಿಡ ಹಚ್ಚಿರ್ತೀವಿ ನಾವು. ದಸರಾ ಮಲ್ಪು ಮಲ್ಲಿಕ ಕೇಸರಿ ಅಂತಕ್ಕಂಥ 3 ತಳಿ ನಮ್ಗೆ ಇದು ತೋಟಗಾರಿಕೆ ಇಲಾಖೆಯಿಂದ ಹಚ್ಚಿದ್ರಾ? ನಾವು ತೋಟಗಾರಿಕೆ ಇಲಾಖೆಯಿಂದ ಇಲ್ಲ, ನಾವು ವೈಯಕ್ತಿಕ ತಂದು ಹಚ್ಚಿದ್ದೆವು. ಅಂದ್ರೆ ನಾವು ತಂದಿದ್ದು ಅದೇ ತೋಟಗಾರಿಕೆ ಇಲಾಖೆ ಚೆನ್ನಂಪಳ್ಳಿಯಲ್ಲಿ ತಂದಿದ್ದೆವು ನಾವು ಗಿಡಗಳು. ತಂದಾಗ ಇವು ನಮಗೆ 14 ವರ್ಷ ಆಯಿತು. 2009-10ದಾಗ ಹಚ್ಚಿದ್ದೆವು. 14 ವರ್ಷದಾಗ 4 ವರ್ಷದಿಂದ ಸತತವಾಗಿ ನಾವು ಇದು ವರ್ಷಿಗೆ ಒಂದು 4 ಲಕ್ಷ ರೂಪಾಯಿ ಅದೇ ಬರ್ತಿತ್ತು. ಯಾಕಂದ್ರೆ ಒಂದು ಗಿಡಕ್ಕೆ 50 kg ಸರಿ ಹಿಡಿದಾಗ ಇದು ಕೇಸರಿ ಮಲ್ಲಿಕ ದಸರಾ ಇವು 3 ನಮ್ನ ಇಟ್ಟಿದಾಗ ಒಂದು ಗಿಡಕ್ಕೆ 250 ಗಿಡ ಅಂದ್ರೆ ಇದು ಎಕರೆ 3 ಎಕರೆ ಅದು. ಇದು ವಿಸ್ತರಣೆ 3 ಎಕರೆದಾಗ 250 ಗಿಡ ಕೊಡ್ತೀವಿ. 250 ಗಿಡದಾಗ ನಮ್ಗೆ ಒಂದೊಂದು ಗಿಡಕ್ಕೆ ಸುಮಾರು 50 kg ಅಂದ್ರೆ 40 ರೂಪಾಯಿ ಕೆಜಿ ಹಿಡಿದ್ರೆ 4 ಲಕ್ಷ ರೂಪಾಯಿ ಬರ್ತಿತ್ತು. 40 ರೂಪಾಯಿ ಕೆಜಿ ಒಂದು ಗಿಡಕ್ಕೆ ಸುಮಾರು 50 kg ಹಿಡಿದ್ರೆ ಅಂದ್ರೆ ಈಗ 4 ಲಕ್ಷ ರೂಪಾಯಿ ಬರ್ತಕ್ಕಂಥದ್ದು ಅದೇ. ಇವತ್ತು ಏನಾಗಿದೆ ಎಲ್ಲ ಕೀಟನಾಶಕ ಬಾಧೆಗಳಿಂದ ಎಲ್ಲ ಒಣಗಿ ಹೋಗ್ಯಾವ. ಅದಕ್ಕೆ ದಯಮಾಡಿ ಸರ್ಕಾರ ಏನಾದ್ರೂ ಭೀ ಈ ಬಡ ರೈತರಿದ್ದೀವಿ ನಾವು ಯಾಕಂದ್ರೆ ಕೃಷಿ ಕಾರ್ಮಿಕರಿದ್ದೀವಿ. ನಮ್ಗೆ ಇದು ಒಣಗಿ ಎಷ್ಟು ತಿಂಗಳಾಯ್ತು? ಈಗ ಒಣಗಿ ಕೇಸಿ ಇದು ಒಣಗಿ ಕೇಸಿ ಒಂದು 2 ತಿಂಗಳು ಸುಮಾರು ಆಗತ್ತಿತ್ತು. ಈಗ ಇಂಥ ಇದು ಕೀಟ ಬಾಧೆಯಿಂದ ಒಣಗಿದೆ ಅಂತ ಏನಂತ ನಿಮ್ಗೆ ಅಧಿಕಾರಿಗಳು ಸಂಪರ್ಕ ಕೇಂದ್ರ ಇದು ತೋಟಗಾರಿಕೆ ಆಫೀಸರ್ ಬಂದರು. ತೋಟಗಾರಿಕೆ ಇನ್ಸ್ಪೆಕ್ಷನ್ ಮಾಡಿ 90% ಗಿಡ ಹೋಗಿ ಅಂತ ಕೇಸಿ ಇದು ವರದಿ ಮಾಡಿರೋ ಸರ್ಕಾರಕ್ಕೆ ನೀವು ಸಲ್ಲಿಸ್ರಿ ಅಂತ ಕೇಸಿ ಅದಕ್ಕೋಸ್ಕರ ಏನೇನ ಆದ್ರೂ ಭೀ ಈ ಯಾಕಂದ್ರೆ ನಾವು ಕ್ರಾಪ್ ಇದು ಮಾವಿಂದೇನು ನಾವೇನು ತೊಂದಿಲ್ಲ. ಇದ್ರ ಮ್ಯಾಗ ಕ್ರಾಪ್ ಲೋನ್ ಅಂತ ತೊಂದಿದ್ದೆವು. ಆ ಕ್ರಾಪ್ ಲೋನ್ ಕಟ್ಟೋದು ಬ್ಯಾಂಕಿನಾಗ ಆಗಿಲ್ಲ ನಮ್ಗೆ. ಈ ಮಾವಿನ ಗಿಡದ ಯಾವ್ಯಾವ ಸವಲತ್ತು ನಾವು ಬ್ಯಾಂಕಿನಿಂದ ಭೀ ತೊಗೊಂಡಿಲ್ಲ, ಏನಿಲ್ಲ. ದಯಮಾಡಿ ಏನೇ ಆದ್ರೂ ಭೀ ಸರ್ಕಾರ ದಯಮಾಡಿ ಇದಕ್ಕೆ ಈ ಕಡೆ ಗಮನ ಹರಿಸಿ ಬಡ ರೈತರಿಗೆ ಏನಂತ ಸೂಕ್ತವಾದ ಪರಿಹಾರ ಒದಗಿಸ್ಕೊಡ್ಬೇಕಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ 19ನೇ ಕಟ್ ಸಮಸ್ಯೆ ಈ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡಬಾರದು ಎಂದು ಬಿಜೆಪಿ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದರು. ಕೊಪ್ಪಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅದನ್ನು ಯಾರು ನಿರ್ವಹಿಸುತ್ತಿದ್ದಾರೆ? ಮಾಜಿ ಸಿಎಂ ಹಾಗೂ ವಿರೋಧ ಪಕ್ಷದ ನಾಯಕರಿಗೆ ಗೊತ್ತು. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಗೆ ಗೊತ್ತು. ಜಲಸಂಪನ್ಮೂಲ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಸಿಎಂ ಆಗಿದ್ರು, ಅವರಿಗೆ ಅನುಭವವಿದೆ. ಇಲ್ಲಿ ರಾಜಕೀಯ ಮಾಡಬೇಡಿ. ಪ್ರತಿಯೊಬ್ಬ ರಾಜಕಾರಣಿಯೂ ಮಾಡಬಾರದು. ಅಣೆಕಟ್ಟಿನ ನಿರ್ವಹಣೆ ಯಾರ ಕೈಯಲ್ಲಿದೆ? ಸರ್ಕಾರವೇ ಕೆಲಸ ಮಾಡುತ್ತದೆ. ಇದಕ್ಕೆ ಆಡಳಿತ ಮಂಡಳಿಯ ಸಹಕಾರ ಅಗತ್ಯವಿದೆ. ಪ್ರತಿ 3 ಗಂಟೆಗೊಮ್ಮೆ ಮಾಹಿತಿ ಪಡೆಯಿರಿ ಎಂದು ಸಿಎಂ ಹೇಳಿದ್ದಾರೆ ಎಂದರು. ನೇಮಕ ಮಾಡೋದು ರಾಜ್ಯ ಸರ್ಕಾರದೊಳಗೆ ಸಂಬಂಧಪಟ್ಟದ್ದು ಏನೇನು ಮಾಡ್ಬೇಕಾಯ್ತು ನಾವು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಕೋಆಪರೇಷನ್ ಬೋರ್ಡಿಂದು ಬೇಕು. ಈಗ ನಾನು ನಿಮ್ಗೆ ಇಲ್ಲಿ ಬರಕ್ ಬೇಡ ಅನ್ನಂಗಲ್ಲ. ನೀವು ಬಂದ್ರಿ ನೋಡ್ರಿ, ನಾನೇನು ಹೇಳೋದು ಸಲಹೆ ಕೊಡಿ. ಇಂಥದ್ದೊಂದು ಸಲಹೆ ಸರ್ಕಾರಕ್ಕಿಂತ ಸಲಹೆ ಇವೆಲ್ಲ ಎಕ್ಸ್ಪರ್ಟ್ಸು. ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿ ಬಂದಂಥವ್ರು, ನೀರಾವರಿ ಮಂತ್ರಿಯಾಗಿ ಕೆಲಸ ಮಾಡಿದಂಥ ಬೊಮ್ಮೆಯವರು. ನಾನು ವೈಯಕ್ತಿಕವಾಗಿ ಬೊಮ್ಮೆಯವ್ರಿಗೆ ನನಗೆ ಒಳ್ಳೆ ಆತ್ಮೀಯ ಸಂಬಂಧಗಳು ಇರ್ಬೋದು. ಆದರೆ ಇಲ್ಲಿ ಬಂದು ರಾಜಕಾರಣ ಮಾಡಬೇಡಿ. ನೋಡಿ, ನಮಗೆ ಸಲಹೆ ಕೊಡಿ, ಸರ್ಕಾರಕ್ಕೊಂದು ಸಲಹೆ ಕೊಡಿ. ಎಲ್ಲದ್ರಿಗೂ ರಾಜಕಾರಣನ, ಪ್ರತಿಯೊಂದಕ್ಕೂ ರಾಜಕಾರಣನ. ಇದು ನಾನು ಸಹಿಸ್ಕೊಳ್ಳೋದು. ನಿನ್ನೆ ಜಗದೀಶ್ ಶೆಟ್ಟರ್ ಒಬ್ರು ಹಿರಿಯರು ನಾನು ಹೇಳಿ ಹೋಗ್ತಾರಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಬಿಡ್ರಿ, ಜನಾರ್ದನ್ ರೆಡ್ಡಿ ಬಗ್ಗೆ ನಾನು ಭಾಳ ತಲೆ ಕೆಟ್ಟಿಲ್ಲ. ಅದಕ್ಕೇನು ಮಾಹಿತಿನೇ ಇಲ್ಲ, ಏನೂ ಗೊತ್ತೂ ಇಲ್ಲ.
ಆತಿಗೆ ಜನಾರ್ದನ್ ರೆಡ್ಡಿ ಬರೀ ಇದೇ ಇತ್ತಂದ್ರೆ ಮಾತ್ರ ಏನೋ ಯಾವುದದು ಕಬ್ಬಿಣ ಅದಿರದು ಯಾವ್ದಾರ ಮೈನಿಂಗ್ ಇದ್ರೆ ಮಾತ್ರ ಅದ್ರ ಬಗ್ಗೆ ಗೊತ್ತು, ಅವ್ರಿಗೆ ಅದನ್ನು ಕೇಳೋದು. ಈ ನೀರಾವರಿ ಬಗ್ಗೆ ಅವ್ರಿಗೆ ಏನು ಗೊತ್ತೈತೆ, ಡ್ಯಾಮಿನ ಬಗ್ಗೆ ಏನು ಗೊತ್ತೈತೆ, ಸುಮಾಗ ಬಂದರು ಮಾತಾಡಿದ್ರು ಹೋದ್ರು. ಗಂಗಾವತಿ ಶಾಸಕರು ತಿಳ್ಕೊಂಡಿಲ್ಲ ಅಂತ ಅವರು ನಾನು ಹೇಳಕತ್ತಿದ್ದು ಮತ್ತು ಒಳ್ಳೆ ಸಲಹೆ ಕೊಡ್ರಿ ಕೇಳೋಣ. ನೀವು ಯಾರು ಸಲಹೆ ಕೊಟ್ಟರು ನಾವು ನಮ್ಗೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ದಿನ 3 ತಾಸಿಗೆ ಒಂದು ಫೋನ್ ನನ್ನ ಮುಖ್ಯಮಂತ್ರಿಗಳು ನನಗೆ ಫೋನ್ 3 hours ಒನ್ಸ್ ಮುಂಜಾನೆ ಮತ್ತೆ ಈಗ ಮಾತಾಡಿದ್ರು, ಅಧಿಕಾರಿಗಳ ಜೊತೆಗೆ ಮಾತಾಡ್ಸೋ ಅಂತ ಹೇಳ್ತಾರೆ. ಫೋನ್ ಹಚ್ಚಿ ಪ್ರತಿಯೊಂದು ಅಪ್ಡೇಟ್ ತೊಗೊಳಕತ್ತೆ. ನಾಳೆ ಬರೋದು ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ನನಗೀಗ. ಟಿ ಪಿ ಬರುತ್ತೆ, ನಾಳೆಗೆ ಬರ್ತಾರೆ ಅಂತ ನಾನು ನಿಜವಾಗ್ಲೂ ಇವತ್ತು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಇವಾಗ ನನ್ನ ಇಲಾಖೆದು ಒಂದು ಮೀಟಿಂಗ್ ಇತ್ತು, ದಸರಾ ಹೈ ಲೆವೆಲ್ ಕಮಿಟಿ ಮೀಟಿಂಗ್. ನಾನು ಅದಕ್ಕೆ ಮೆಂಬರು, ನನ್ನ ಇಲಾಖೆದ್ದೇ ಅದು. ನನಗೆ ಸಿ ಎಮ್ ಅವರು ಹೇಳಿದ್ರು, ನೀವು ಯಾವುದೇ ಕಾರಣಕ್ಕೂ ಇವತ್ತು ಬರೋಕ್ಕೆ ನಾಳೆನೂ ಬರೋದು, ಅದು ಮಾನಿಟರಿಂಗ್ ಸಿಸ್ಟಮ್ ಮಾಡಿರಿ ಅಂತ ನನಗೆ ಮತ್ತು ಲೋಕಸಭಾ ಸದಸ್ಯರಿಗೆ ಹೇಳಿದ್ರು, ನಿಮ್ಮೆಲ್ಲರಿಗೆ ಹೇಳಿದ್ರು. ಕೆಲಸ ಮಾಡ್ತೀನಿ. ನಾನು ಡ್ಯಾಮಿನ ವಿಚಾರದಾಗ ನನ್ನ ವಿನಂತಿ ಇದು, ನೀವು ಒಂದು ಏನೋ ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ಕೊಡ್ತೀವಿ, ನಮಗೇನು ಅಷ್ಟೇನು ಅದ್ರ ಬಗ್ಗೆ ನಮಗೆ ಭಾಳ ಚೆನ್ನಾಗಿ ನಿಮಗಿಂತ ಚೆನ್ನಾಗಿ ಮಾತಾಡೋ ಶಕ್ತಿ ಭಗವಂತ ನಮಗೂ ಕೊಟ್ಟಿದ್ದಾನೆ, ಮಾತಾಡ್ತೀವಿ. ಆದರೆ ದಯಮಾಡಿ ನನ್ನ ವಿನಂತಿ ನೀವು ಕೇಳಬೇಕು ಮಾಧ್ಯಮದವರು. ಮೃತ PSI ಪರಶುರಾಮ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೂಡಲೇ ಆರೋಪಿಗಳನ್ನು ಬಂಧಿಸಿ ಪರಶುರಾಮ್ ಕುಟುಂಬಕ್ಕೆ ಸರ್ಕಾರ ನ್ಯಾಯ ಒದಗಿಸಿಕೊಡುವುದರ ಮೂಲಕ ಅವರಿಗೆ ರಕ್ಷಣೆ ನೀಡಬೇಕು ಎಂದು ಮಾಜಿ ಸಿಎಂ ಹಾಗೂ ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್ ಒತ್ತಾಯ ಮಾಡಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಶಾಸಕರನ್ನು ರಕ್ಷಣೆ ಮಾಡೋ ಕೆಲಸ ಒಂದೆಡೆ ಆದ್ರೆ ಪರಶುರಾಮ್ ಅವರ ಕುಟುಂಬಸ್ಥರು ನೋವಲ್ಲಿದ್ದಾರೆ. ಅವರ ಹೇಳಿಕೆಯನ್ನ ಇದುವರೆಗೂ ಪಡೆದಿಲ್ಲ. ನಿಮಗೆ ತಾಕತ್ತಿದ್ರೆ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಎಂದು ಸವಾಲು ಎಸೆದರು. ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆ. ಮೃತ PSI ಕುಟುಂಬಸ್ಥರ ಶಾಪ ಸರ್ಕಾರಕ್ಕೆ ತಟ್ಟೆ ತಟ್ಟುತ್ತದೆ ಎಂದರು. ನಾನು ನಿನ್ನೆ ಮೃತ PSI ಕುಟುಂಬಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದೇನೆ. PSI ಪರಶುರಾಮ್ ಮನೆಗೆ ಹೋದಾಗ ಹಣ ಕೊಟ್ಟಿದ್ದೇವೆ ಅಂದಿದ್ದಾರೆ. PSI ಪರಶುರಾಮ್ ಅವರ ಮನೆಗೆ ನಾನು ಭೇಟಿ ನೀಡಿದಾಗ ಅವರ ಪೋಷಕರು ಹಣ ಕೊಟ್ಟಿದ್ದೇವೆ ಅಂದಿದ್ದಾರೆ. ಅವರ ಹಣನೂ ಹೋಯ್ತು, ಜೀವವೂ ಹೋಯ್ತು. ಇದನ್ನ ನೋಡಿದ್ರೆ ಭ್ರಷ್ಟಾಚಾರ ಮಿತಿ ಮೀರಿದೆ ಎಂಬುದು ಗೊತ್ತಾಗುತ್ತದೆ ಎಂದು ಶೆಟ್ಟರ್ ಕಿಡಿಕಾರಿದರು. ನಾವು ಒಂದು ಹೇಳ್ತೀನಿ, ಇದು ಕೌಂಟರ್ ಅಟ್ಯಾಕ್ ಮಾಡುವಂಥದ್ದು ಇದು ನಡೀತದೆ. ನಾನು ನಿನ್ನೆ ಪರಶುರಾಮ್ PSI ಪರಶುರಾಮ್ ಚಲವಾದಿ ಅಂಥೇಳಿ ಪಾಪ ಇತ್ತೀಚೆಗೆ ಮೃತಪಟ್ಟ, ಮನಸ್ಸಿಗೆ ವೇದನೆ ಮಾಡಿಕೊಂಡು ಮೃತಪಟ್ಟ. ಯಾಕೆ ಮನಸ್ಸಿಗೆ ವೇದನೆ ಆಯಿತು? ಅಲ್ಲಿ ಶಾಸಕರು ಹಣ ಕೇಳಿದರು, ಮತ್ತೊಂದು ಕೇಳಿದರು, ಹಣ ಇಸ್ಕೊಂಡಿದ್ದಾರೆ. ಅವ್ರು ನಿನ್ನೆ ಅವರು ಮನೆಗೆ ಹೋಗಿದ್ದೆ ನಾನು. ಅವ್ರ ತಾಯಿ ಹೇಳ್ತಾಯಿದ್ರು, ಅವ್ರ ಬ್ರದರ್ಸ್ ಹೇಳ್ತಾಯಿದ್ರು, ಏನೇನೋ ಹೊಂದಿಸಿ ಹಣನೂ ಕೊಟ್ವಿ, ಹಣನೂ ಹೋಯ್ತು, ಗುಣನೂ ಹೋಯ್ತು ಅಂದಂಗೆ ಹಣನೂ ಹೋಯ್ತು, ಜೀವನೂ ಹೋಯ್ತು. ಈ ರೀತಿ ಪರಿಸ್ಥಿತಿ ಇವತ್ತು 1 ವರ್ಷ ಒಳಗಾಗಿ ಟ್ರಾನ್ಸ್ಫರ್ ಮಾಡಬಾರ್ದಂತಿದೆ. ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತು ಎಲ್ಲಿ ಪೋಸ್ಟಿಂಗ್ ಆಗಿದೆಯಲ್ಲ ಆ ಪೋಸ್ಟಿಂಗ್ ಆದಲ್ಲಿ SP ಆಫೀಸ್ನಲ್ಲಿ ಕೆಲಸ ಮಾಡಲಿಕ್ಕೆ ಅಲ್ಲಿನೂ ಅಲೋ ಮಾಡೋದಿಲ್ಲ. ಹೀಗಾಗಿ ಇದನ್ನೆಲ್ಲ ನೋಡಿದಾಗ ಭ್ರಷ್ಟಾಚಾರ ಎಷ್ಟು ಮಿತಿಮೀರಿ ಹೋಗ್ತಾ ಇದೆ ಅನ್ನುವಂಥದ್ದು ಇದೊಂದು ಉದಾಹರಣೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೇನೆ. ಅದಕ್ಕಾಗಿ ಆ ಪಾಪ PSI ನೋಡಿ, ಈಗ ಕಾಂಗ್ರೆಸ್ಸಿನ ಶಾಸಕರಿದ್ದಾರೆ, FIR ಆಗಿದೆ. ಅವರು ಮುಖ್ಯಮಂತ್ರಿ ಕಡೆ ಹೋಗಿ ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರೆ, ನಂದೇನು ತಪ್ಪಿಲ್ಲ ಅಂಥೇಳಿ. ಹಾಗಾದರೆ ನೀವು ಒಂದು ಕಡೆ ತನಿಖೆ ಮಾಡಿಸ್ತೀರಿ, CIDನೋ ಮತ್ತೊಂದು ಕಡೆ ತನಿಖೆ ಮಾಡಿಸ್ತೀರಿ, ಈ ಕಡೆ ಕಾಂಗ್ರೆಸ್ಸಿನ ಶಾಸಕರು ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತೀರಿ. ಅದೇ ಬೇರೆ ಪ್ರಕರಣ ಆಗಿದ್ರೆ ಇಷ್ಟೊತ್ತಿಗೆ ಅರೆಸ್ಟ್ ಮಾಡ್ತಿದ್ರಿ. ಇವತ್ತು ಯಾಕೆ ಇನ್ನೂ ಅರೆಸ್ಟ್ ಮಾಡಲಿಲ್ಲ? ಹೀಗಾಗಿ ಇವತ್ತು ಅವ್ರ ಕುಟುಂಬದ ಸದಸ್ಯರು ಇವತ್ತು ಅವರ ಏನು ವೇದನೆ ಇದೆಯಲ್ಲ, ಅರಣ್ಯ ವೇದನೆ ಆಗ್ತಾಯಿದೆ. ಹೀಗಾಗಿ ಅವ್ರು ಭಾಳಷ್ಟು ದುಃಖಪಟ್ಟರು. ನೋಡಿರಿ, ಒಬ್ಬ ಅರೆಸ್ಟು ಸಹಿತ ಮಾಡಿಕ್ಕಾಗಿಲ್ಲ ಅಂದ್ರೆ ನಮಗೇನು ರಕ್ಷಣೆಯನ್ನು? ಇಷ್ಟೆಲ್ಲ ಪ್ರೆಷರ್ ಮಾಡಿ ಹಣ ಕೊಟ್ಟು ಕರಪ್ಷನ್ ಇಷ್ಟು ಜಾಸ್ತಿಯಾಗಿ ಎಲ್ಲ ಆಗಿದಾಗ ಇನ್ನು ಅದನ್ನು ಯಾರಿಗೆ ಕೇಳೋರು ಇಲ್ಲ ಅಂತಂದರೆ, ಮತ್ತು ಏನೋ ಒಂದು ಎನ್ಕ್ವೈರಿ ಕಮಿಟಿ ಏನೋ ಮಾಡಿದ್ದಾರೆ, ಅವರು CID ಮಾಡಿದ್ರು, ಯಾರು ಮಾಡಿದ್ರು ಗೊತ್ತಿಲ್ಲ. ಅವರಾದರೂ ಬಂದು ಇಲ್ಲಿವರೆಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಹೇಳಿಕೆ ತೆಗೆದುಕೊಂಡಿರೋದು ಇವ್ರದ್ದು, ಅವ್ರ ತಾಯಿದು, ಆ ಪರಶುರಾಮನ ಹೆಂಡತಿದು, ಅವ್ರ ಬ್ರದರ್ಸದ್ದು, ಇಲ್ಲಿವರೆಗೆ ಒಂದು ಹೇಳಿಕೆ ಸದ ತೊಗೊಂಡಿಲ್ಲ. ಇದು ನೋಡಿದರೆ ಸರ್ಕಾರ ಕಣ್ಣು ಮುಚ್ಚಿ ಕುಂತದಂತ ಅರ್ಥ ಆಗ್ತದೆ. ಮತ್ತು ಇದನ್ನು ಯಾರು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅವ್ರ ರಕ್ಷಣೆ ಮಾಡುವಂಥ ಕೆಲಸ ಈ ಸರ್ಕಾರದಲ್ಲಿ ಆಗ್ತದೆ. ನಿಜವಾಗಿ ನಿಮ್ಗೆ ತಾಕತ್ತಿದ್ರೆ ಮೊದಲು ಅರೆಸ್ಟ್ ಮಾಡಿರಿ, ಯಾರು ಆರೋಪಿ ಇದ್ದಾರಲ್ಲ ಅವ್ರು ಅರೆಸ್ಟ್ ಮಾಡಿರಿ. ಅಲ್ಲ ನೋಡಿ, ನಾವೊಂದು ಈ ರೀತಿ ಅವ್ರ ವೇದನೆ ನೋಡಿದರೆ ಬೇಜಾರಾಗ್ತದೆ. ಒಂದು SC/ST ಸಮುದಾಯದಿಂದ ಬಂದಂಥ ವ್ಯಕ್ತಿ ಮತ್ತು ಭಾಳ ಎಂಥಷ್ಟು ಕೆಲಸ ಮಾಡಿದಂಥ ಆತ ನೋಡಿದಾಗ ಅವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ PSI. ಅದನ್ನು ಮುಂದೆ ಭಾಳ ಚಲೋ ಫ್ಯೂಚರ್ ಇತ್ತು.
ಅಂತ SC ಬರೀ SC ಬಗ್ಗೆ ಇವ್ರಿಗೆ ಕಣ್ಣೀರು ಸುರಿಸೋದು ಮಾಡ್ತಾರೆ. ಆದರೆ ಆ SC ಜನಾಂಗದವರಿಗೆ ಅನ್ಯಾಯ ಮಾಡುವಂಥ ಕೆಲಸ ಇವತ್ತು ಈ ಸರ್ಕಾರದಲ್ಲಿ ನಡೀತಾ ಇದೆ. ಒಬ್ಬ PSI ಪರಶುರಾಮ್ ಚಲವಾದಿ ಅಂತವನಿಗೆ ಸರಿಯಾಗಿ ರಕ್ಷಣೆ ಕೊಡೋದಾಗಿರುವಂಥ ಸರ್ಕಾರ ಇನ್ನು ಯಾರಿಗೆ ಸರಿ ಅವ್ರ ಶಾಪ ತಟ್ಟದ. ವಿಶ್ವ ಆನೆ ದಿನ ಹಿನ್ನೆಲೆಯಲ್ಲಿ ಆನೆಗಳ ರಕ್ಷಣೆ ಹಾಗೂ ಅವುಗಳ ಪ್ರಾಮುಖ್ಯತೆ ಕುರಿತು ಜಾಗೃತಿ ಮೂಡಿಸುವುದು ಬೆಂಗಳೂರು ನಗರ ಹೊರವಲಯದ GKVK ಸಭಾಂಗಣದಲ್ಲಿ ಸೋಮವಾರ ಆಯೋಜಿಸಿದ ಮಾನವ ಆನೆ ಸಂಘರ್ಷ ನಿರ್ವಹಣೆ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿ ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯ ಕರ್ನಾಟಕವಾಗಿದೆ. ಮಾನವ ಸ್ನೇಹಿ ಗಜರಾಜನ ಸಂರಕ್ಷಣೆ ಹಾಗೂ ಅವುಗಳ ಆವಾಸಸ್ಥಾನಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ಮಾನವ ಆನೆ ಸಂಘರ್ಷಣೆ ತಡೆಗೆ ಸರ್ಕಾರ ಬದ್ಧವಾಗಿದೆ. ಸಂಘರ್ಷ ಕಡಿಮೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು. ರೈತರ ಬೆಳೆಗಳನ್ನು ಆನೆಗಳು ನಾಶ ಮಾಡುತ್ತಿವೆ. ಹೀಗಾಗಿ ನಾಡಿಗೆ ಬರುತ್ತಿರುವ ಆನೆಗಳನ್ನು ತಡೆಯುವ ಅಗತ್ಯವಿದೆ. ಈ ದಿಸೆಯಲ್ಲಿ ಉತ್ತಮವಾದ ಸಲಹೆಗಳನ್ನು ಬರಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ DCM DK ಶಿವಕುಮಾರ್, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. handbooks and research papers compendium, the research paper presentation. At the same time, they also have the best practices compendium, which is also going to be released. They will also have the Karnataka elephant population estimation 2024, which is being released. Please put your hands together later on. We also have the poster competition and the exhibition. Audio bit, video to audio bit. Exhibition. ಆನೆಗಳು ಮತ್ತು ಮಾನವ ಈ ಸಂಘರ್ಷ ಇದೆಯಲ್ಲ, ಇದನ್ನು ತಡೆಗಟ್ಟಬೇಕಾಗಿರ್ತಕ್ಕಂಥದ್ದು ಭಾಳ ಅತ್ಯಂತ ಅವಶ್ಯ. ನಾವು ಇದನ್ನು ಜೀರೋ ಕಾನ್ಫ್ಲಿಕ್ಟ್ಗೆ ತಗೊಂಡು ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ತಗೊಂಡಿದ್ದೇವೆ. ನಾವು ಫಾರೆಸ್ಟ್ನಲ್ಲಿರ್ತಕ್ಕಂಥ ಆನೆಗಳು ಊರೊಳಗಡೆ ಬರಬಾರ್ದು, ಮತ್ತು ರೈತರು ಬೆಳೆದಂಥ ಬೆಳೆಗಳನ್ನು ನಾಶ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದನ್ನು ತಡೆಗಟ್ಟಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಈ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಏನು ಇವತ್ತು ನಡೀತಾ ಇದೆ, ಇವತ್ತು ಇಡೀ ದಿನ ನಡೀತದೆ, ಇದರಲ್ಲಿ ಉತ್ತಮವಾದಂಥ ಸಲಹೆಗಳು ಹೊರಬರಲಿ ಅಂತೇಳಿ ಆಶಿಸಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ತುಂಗಭದ್ರಾ ಡ್ಯಾಮ್ ಗೇಟ್ ಮುರಿದಿರುವುದು ಸರ್ಕಾರಕ್ಕೊಂದು ಅಪಶಕುನ ಮುನ್ಸೂಚನೆ ಎಂದು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಳೆದ 1.25 ವರ್ಷದಿಂದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸರಿ ಇಲ್ಲ, ಆಡಳಿತ ಸರಿಯಾಗಿ ಮಾಡುತ್ತಿಲ್ಲ ಅನ್ನೋದಕ್ಕೆ TB ಡ್ಯಾಂನ ಗೇಟ್ 19 ಮುರಿದಿರೋದೇ ಸಾಕ್ಷಿ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪೂರ್ಣಾವಧಿ ನೀರಾವರಿ ಸಚಿವರನ್ನ ನೇಮಕ ಮಾಡಬೇಕಿತ್ತು. ಈಗಿನವರು ಪಾರ್ಟ್ ಟೈಮ್ ನೀರಾವರಿ ಮಂತ್ರಿ. ಅವರ ಆಡಳಿತಕ್ಕಿಂತ ಹೆಚ್ಚು ರಾಜಕಾರಣಕ್ಕೆ ಒತ್ತು ಕೊಡುವಂತ ಸ್ಥಿತಿಯಲ್ಲಿದ್ದಾರೆ. ಪಕ್ಷದ ಅಧ್ಯಕ್ಷರಾಗಿ ದೇಶದಲ್ಲಿ ಎಲ್ಲೆಲ್ಲಿ ಚುನಾವಣೆ ನಡೆಯುತ್ತೋ ಅಲ್ಲಲ್ಲಿ ಹೆಚ್ಚು ಒತ್ತಡ ಕೊಡಬೇಕಾಗಿದೆ. ಹೀಗಾಗಿ ನೀರಾವರಿ ಇಲಾಖೆ ಅನಾಥವಾಗಿದೆ. ನಾನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಮಾಡುತ್ತೇನೆ, ಈಗಲಾದರೂ ಎತ್ತೆಚ್ಚಿಕೊಂಡು ನೀರಾವರಿ ಇಲಾಖೆಗೆ ಪೂರ್ಣಾವಧಿ ಮಂತ್ರಿಯನ್ನು ನೇಮಕ ಮಾಡಬೇಕು ಎಂದು ಒತ್ತಾಯ ಮಾಡುತ್ತೇನೆ ಎಂದರು. ರಾಜ್ಯದಲ್ಲಿ ಕಳೆದ 1.25 ವರ್ಷದಿಂದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಆಡಳಿತ ಸರಿಗಿಲ್ಲ, ಆಡಳಿತವನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಮೊನ್ನೆ ರಾತ್ರಿ ತುಂಗಭದ್ರಾ ಜಲಾಶಯದ ಗೇಟ್ 19 ಏನು ಮುರಿದಿದೆ ಅದೇ ಸಾಕ್ಷಿ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಭಾಳ ಮಹತ್ವದ ಇಲಾಖೆ ನೀರಾವರಿ ಇಲಾಖೆಗೆ ಒಬ್ಬ ಪೂರ್ಣಾವಧಿ ಮಂತ್ರಿಯನ್ನು ನೇಮಕ ಮಾಡಬೇಕಾಗಿತ್ತು. ಈಗಿರ್ತಕ್ಕಂಥವರು ಪಾರ್ಟ್ ಟೈಮ್ ನೀರಾವರಿ ಮಂತ್ರಿಗಳು. ಅವರು ಆಡಳಿತಕ್ಕಿಂತಲೂ ಹೆಚ್ಚು ರಾಜಕಾರಣಕ್ಕೆ ಒತ್ತು ಕೊಡಬೇಕಾದಂಥ ಸ್ಥಿತಿ ಅವ್ರಿಗಿದೆ. ಅವರು ರಾಜ್ಯದ ಅಧ್ಯಕ್ಷರಾಗಿ ಮತ್ತು ಎಲ್ಲೆಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ನಡೀತಾ ಇದೆ ಆ ರಾಜ್ಯಗಳಲ್ಲಿ ಮತ್ತು ದೇಶದಲ್ಲಿ ಬರ್ತಕ್ಕಂಥ ಚುನಾವಣೆಗಳಿಗೆ ಅವರು
ಹೆಚ್ಚು ಮಹತ್ವವನ್ನು ಕೊಡಬೇಕಾಗಿದೆ, ಆ ಕಡೆ ಓಡಾಡಬೇಕಾಗಿದೆ. ಹೀಗಾಗಿ ನೀರಾವರಿ ಇಲಾಖೆ ಅನಾಥ ಆಗಿದೆ. ಬೆಂಗಳೂರು ಯುಡಿನೂ ಅವ್ರ ಕೈಲಿದೆ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಈಗಲಾದರೂ ಎಚ್ಚೆತ್ತುಕೊಂಡು ನೀರಾವರಿ ಇಲಾಖೆಗೆ ಒಬ್ಬರ ಪೂರ್ಣಾವಧಿ ಮಂತ್ರಿಗಳನ್ನು ನೇಮಕ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿ. 3 ರಾಜ್ಯಗಳ ಸುಮಾರು 15 ಲಕ್ಷ ಎಕರೆ ನೀರಾವರಿ ಆಗ್ತಕ್ಕಂಥ ನೀರು ವ್ಯರ್ಥವಾಗಿ ಹರಿದೋಗಿ ಆಂಧ್ರ ಮತ್ತು ತೆಲಂಗಾಣದ ಪಾಲಾಗ್ತಾ ಇದೆ. ನಮ್ಮ ರೈತರು ಕಣ್ಣೀರು ಹಾಕುವಂಥ ಸ್ಥಿತಿ ಬಂದಿದೆ. ಗೇಟ್ ಮುರಿದು ಹೋಗಲಿಕ್ಕೆ ಮೂಲ ಕಾರಣ ಪುವರ್ ಮೇಂಟೆನೆನ್ಸು ಸರಿಯಾಗಿ ಮಾಡದೇ ಇರೋ ಕಾರಣಕ್ಕಾಗಿ 19ನೇ ಗೇಟು ಮುರಿದು ಹೋಗಿದೆ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಡ್ಯಾಮ್ ಸೇಫ್ಟಿ ಕಮಿಟಿ ಇದೆ, ಆ ಕಮಿಟಿಯವರು ವರದಿಯನ್ನು ನೋಡಿದರೆ ಮತ್ತು ನಮ್ಮ ನೀರಾವರಿ ಇಲಾಖೆ ಅಧಿಕಾರಿಗಳು 100% 33 ಗೇಟ್ಗಳನ್ನು ಪ್ರೀ ಮನ್ಸೂನ್ ಮತ್ತು ಪೋಸ್ಟ್ ಮನ್ಸೂನ್ ಮೇಂಟೆನೆನ್ಸ್ ಮಾಡಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು, ಸರ್ಟಿಫಿಕೇಟ್ ಕೊಡಬೇಕು, ಸರ್ಟಿಫೈ ಮಾಡಬೇಕು. ಅದು ಯಾವುದನ್ನೂ ಕೂಡ ಮಾಡದೆ ಎಲ್ಲರೂ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋದ್ರೆ ಈ ಸರ್ಕಾರ ಈ ರಾಜ್ಯದ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡೋದಿಲ್ಲ. ಈ ರಾಜ್ಯದ ಜನ ಕಣ್ಣೀರು ಸುರಿಸುವಂಥ ಪರಿಸ್ಥಿತಿ ಬಂದಿದೆ. ಆ ಕಣ್ಣೀರಿನ ಶಾಪ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ತಟ್ಟುತ್ತದೆ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಈ ಕಣ್ಣೀರಿನಲ್ಲೇ ಸಿದ್ದರಾಮಯ್ಯನವ್ರ ಸರ್ಕಾರ ಕೊಚ್ಕೊಂಡು ಹೋಗುವಂಥ ಕಾಲ ಬಂದಿದೆ. ಗೇಟ್ ಮುರಿದು ಸರ್ಕಾರಕ್ಕೊಂದು ಅಪಶಕನದ ಮುನ್ಸೂಚನೆ ನೀಡಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇಲಾಖೆ ಲೋಪ ಅನ್ಬೋದಾ ಸರ್? ಇಲಾಖೆ ಲೋಪ ಅನ್ಬೋದಾ ಇದಾಗಿರೋದು? ನೀರಾವರಿ ಇಲಾಖೆ ಲೋಪ ಆಗಿದೆ? ಖಂಡಿತವಾಗಿ ಲೋಪದಿಂದಲೇ ಹೋಗಿದೆ. ಪ್ರೀ ಮೇಂಟೆನೆನ್ಸ್ ಮಾಡಬೇಕಾಗ್ತದೆ. ಪೋಸ್ಟ್ ಮನ್ಸೂನು ಮತ್ತು ಪ್ರೀ ಮನ್ಸೂನು ಸರ್ಟಿಫೈ ಮಾಡಬೇಕಾಗ್ತದೆ. ಡ್ಯಾಮ್ ಸೇಫ್ಟಿ ಕಮಿಟಿಗಳಿದ್ದಾವೆ, ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಮತ್ತು ಅವ್ರು ಕೊಟ್ಟು ವರದಿ ಏನಾಯಿತು ನೋಡಬೇಕಲ್ಲ, ನೋಡಿಲ್ಲ. ಆ ಕಾರಣಕ್ಕಾಗಿಯೇ ಇವತ್ತು ಜಮೀನಿನ ಮೊಟೇಷನ್ ಮಾಡಿಕೊಡಲು ರೈತರೊಬ್ಬರಿಂದ 7,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟು ಹಣ ಪಡೆಯುತ್ತಿರುವ ಸಂದರ್ಭದಲ್ಲಿ ದಾಳಿ ನಡೆಸಿದ ಲೋಕಾಯುಕ್ತ ಪೊಲೀಸರು ಅಫ್ಜಲ್ಪುರ ತಾಲೂಕಿನ ನಂದರ್ಗಿ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿ ಸಿದ್ದರಾಮ್ ಪಟ್ಶೆಟ್ಟಿ ಎಂಬುವರನ್ನು ಬಂಧಿಸಿದ್ದಾರೆ. ಅಫ್ಜಲ್ಪುರ ತಾಲೂಕಿನ ದುದ್ದುಣಗಿ ಗ್ರಾಮದ ಸೈಫನ್ ಸಾಬ್ ಅಜೀಜ್ ನಾಕೇದಾರ್ ಎಂಬುವವರು ಮೊಟೇಷನ್ ಮಾಡಿಸಲು ಅರ್ಜಿ ಸಲ್ಲಿಸಿದ್ರು. ಈ ಕೆಲಸ ಮಾಡಲು ಗ್ರಾಮ ಲೆಕ್ಕಾಧಿಕಾರಿ ಸಿದ್ದರಾಮ್ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಇದರಿಂದ ಬೇಸತ್ತ ಸೈಫನ್ ಸಾಬ್ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ರು. ಅಫ್ಜಲ್ಪುರ ತಹಸೀಲ್ ಕಚೇರಿಯಲ್ಲಿ ಲಂಚ ಪಡೆಯುತ್ತಿದ್ದ ವೇಳೆಯಲ್ಲಿ ಲೋಕಾಯುಕ್ತ ಎಸ್ಪಿ ಜಾನ್ ಆಂಟನಿ ಮಾರ್ಗದರ್ಶನದಲ್ಲಿ ದಾಳಿ ನಡೆಸಿದ ಲೋಕಾಯುಕ್ತ ಡಿವೈಎಸ್ಪಿ ಮಂಜುನಾಥ್ ಗಂಗಲ್ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಧ್ರುವತಾರ ಅವರು ಆರೋಪಿಯನ್ನ ಬಂಧಿಸಿದರು. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸ್ ಸಿಬ್ಬಂದಿ ಹನುಮಂತ್, ಮಸೂದ್, ಶರಣು ಇದ್ದರು.
ಸಿಎಂ ಸಿದ್ದರಾಮಯ್ಯ ಅವರ ತೇಜೋವಧೆ ಮಾಡುವುದಕ್ಕಾಗಿ ಬಿಜೆಪಿಯವರು ಮೊಸರಿನಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡುತ್ತಿದ್ದಾರೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆರೋಪಿಸಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಎನ್ನುವುದಾದ್ರೆ ನಿರ್ಮಲಾ ಸೀತಾರಾಮನ್ ಅವರು ಸಹ ರಾಜೀನಾಮೆ ಕೊಡಬೇಕಲ್ವಾ? ಸಿಎಂ ಚಾರಿತ್ರ್ಯ ವಧೆ ಮಾಡುವುದಕ್ಕಾಗಿ ಮೊಸರಿನಲ್ಲಿ ಕಲ್ಲು ಹುಡುಕುವ ಕೆಲಸವನ್ನು ಬಿಜೆಪಿಯವರು ಮಾಡುತ್ತಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಬೇಕಾದವರು ತನಿಖೆ ನಡೆಸುತ್ತಿರುವ ಏಜೆನ್ಸಿಯವರು ಆದ್ರೆ ಇಲ್ಲಿ ಬೇರೆ ಯಾರೋ ಖಾಸಗಿ ವ್ಯಕ್ತಿ ರಾಜ್ಯಪಾಲರಿಗೆ ಮನವಿ ಕೊಟ್ಟರೆ ಅರ್ಥ ಇರಲ್ಲ. ರಾಜಕೀಯ ದುರುದ್ದೇಶದಿಂದ ಈ ರೀತಿ ಮಾಡುತ್ತಿದ್ದಾರೆ. ನಮ್ಮ ಪಕ್ಷ ಒಟ್ಟಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದೇವೆ ಎಂದರು. 17A or 19 ಅಲ್ಲಿ ಏನಿದೆ, ಇವತ್ತು ಯಾರು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇರ್ತಾರೆ ಅವರು ಏನಾದರೂ ಪ್ರೈಮಾ ಫೇಶಿಯಾ ಏನೋ ಪಾತ್ರ ಇದೆ ಅಂದರೆ, ಅವರು ಪ್ರಾಸಿಕ್ಯೂಷನ್ ಮಾಡೋ ಅವಶ್ಯಕತೆ ಇದೆ ಅಂದರೆ ಅವರು ರಾಜ್ಯಪಾಲರಿಗೆ ಮನವಿಯನ್ನು ಮಾಡ್ತಕ್ಕಂಥ ಖಾಸಗಿ ವ್ಯಕ್ತಿ, ದೂರನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅವರು ದೂರು ಕೊಟ್ಟಿದ ತಕ್ಷಣ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಅವ್ರು ಯಾರು ಊಹಿಸಿ ನೀವು ಆಪಾದನೆ ಮಾಡ್ತಾ ಇದ್ದೀರಾ? ನೀವು ಆ ಆಪಾದನೆಯಲ್ಲಿ ಏನಾದರೂ ಉರುಳಿದ್ಯೋ ಇಲ್ವೋ ಅಂತಕ್ಕಂಥ ತನಿಖಾ ಸಂಸ್ಥೆ ತನಿಖೆ ಮಾಡಿದ ಮೇಲೆ ಅದರಲ್ಲಿ ಏನಾದರೂ ಸತ್ಯ ಏನಾದರೂ ಇದೆ, ನಾವು ಹೆಚ್ಚಿನ ತನಿಖೆ ಮಾಡಬೇಕು ಅಂತಕ್ಕಂಥ ಒಂದು ಇದಕ್ಕೆ ತೀರ್ಮಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಕೇಳೋವಂಥದ್ರಲ್ಲಿ ಅರ್ಥ ಇದೆ. ಆದರೆ ಖಾಸಗಿ ವ್ಯಕ್ತಿ ಆ ರೀತಿ ಕೇಳೋವಂಥದ್ರಲ್ಲಿ ಯಾವುದೇ ರೀತಿ ಅವಕಾಶ ಇಲ್ಲ. ಅದರಿಂದ ಇದು ಕೇವಲ ಅವರು ಈ ಒಂದು ರಾಜ್ಯದ ಜನತೆಗೆ ತಪ್ಪು ಸಂದೇಶ ರವಾನಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಕಳಂಕರಹಿತವಾಗಿ 45 ವರ್ಷ ರಾಜಕಾರಣ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಹೆಸರಿಗೆ ಒಂದು ಕಳಂಕ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು. ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ನಮ್ಮ ಪಕ್ಷ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಹಿಂದೆ ಇವತ್ತು ಒಗ್ಗಟ್ಟಾಗಿ ನಾವೆಲ್ಲರೂ ನಿಂತಿದ್ದೀವಿ. ಅವ್ರಿಗೆ ಯಾವುದೇ ರೀತಿ ಅವ್ರ ಹೆಸರಿಗೆ ಮಸಿ ಬಳಿತಕ್ಕಂಥದ್ದು ಇರ್ಬೋದು, ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂಥ ಯಾವುದೇ ಕೆಲಸಕ್ಕೆ ಇವತ್ತು ನಾವು ಅವಕಾಶ ಮಾಡಿಕೊಡಲ್ಲ ಅಂತಕ್ಕಂಥದ್ದಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರ ಒಂದು ಮುಖಂಡತ್ವದಲ್ಲಿ ಇವತ್ತು ನಾವೆಲ್ಲರೂ ಮುಖ್ಯಮಂತ್ರಿಗಳ ಬೆನ್ನಿಗಿದ್ದೀವಿ ಅಂತಕ್ಕಂಥದ್ದು ನೀವು ಮೊನ್ನೆ ನೋಡಿದಂಥ ನಮ್ಮ ಕಾರ್ಯಕ್ರಮಗಳ ಇವೇ ಸಾಕ್ಷಿ. ಇವಿಷ್ಟು ಇವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ
ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.